ಸ್ನೇಹಿತರೆ, ನೀವು ಸನ್ ಡೈರೆಕ್ಟ್ನ ಯೂಸರ್ ಆಗಿದ್ರೆ ಸನ್ ಡೈರೆಕ್ಟ್ನ ಒಂದು ರಿಚಾರ್ಜ್ ಮಾಡಬೇಕಾದ್ರೆ ಸನ್ ಡೈರೆಕ್ಟ್ ಆ್ಯಪ್ ಮೂಲಕ ರಿಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ ಕೆಲವು ಬಾರಿ ಆ ಆ್ಯಪ್ ವರ್ಕ್ ಆಗೋದಿಲ್ಲ ಸ್ನೇಹಿತರೆ. ಆ ಒಂದು ಸಮಸ್ಯೆ ಸರಿಯಾಗಿ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ರಿಚಾರ್ಜ್ ಮಾಡೋದಕ್ಕೆ ಹೋದರೆ ಕೆಲವು ಬಾರಿ ಒಂದು ನಮ್ಮ ಪೇಮೆಂಟ್ ಆಗೋದಿಲ್ಲ, ಅಥವಾ ಕೆಲವು ಬಾರಿ ನಮಗೆ ಅಲ್ಲಿ ರಿಚಾರ್ಜ್ ಏನು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇರುತ್ತೆ ಪ್ಲ್ಯಾನೇ ತೋರಿಸೋದಿಲ್ಲ, ಮತ್ತು ಇನ್ನೇ ಬೇರೆ ಬೇರೆ ಥರದ ಒಂದು ಎರರ್ ತೋರಿಸುತ್ತೆ. ಆ ರೀತಿ ಎರರ್ ಬಂದರೆ ನಾವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಸನ್ ಡೈರೆಕ್ಟ್ ಆ್ಯಪ್ನ ಒಂದು ಯಾವುದೇ ಸಮಸ್ಯೆ ಇರಬಹುದು, ನಿಮಗೆ ರಿಚಾರ್ಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಟ್ಟಾರೆಯಾಗಿ ನಿಮಗೆ ಅಲ್ಲಿ ರಿಚಾರ್ಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಸನ್ ಡೈರೆಕ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ನನಗೂ ಕೂಡ ಅದೇ ರೀತಿ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ, ನಾನು ತೋರಿಸ್ತೀನಿ. ಅದಕ್ಕೆ ಯಾವ ರೀತಿ ನಾನು ಸೊಲ್ಯೂಷನ್ನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ರೀಚಾರ್ಜ್ ಅನ್ನೋದು ಎಕ್ಸ್ಪೈರ್ ಆಗಿದೆ ಸ್ನೇಹಿತರೆ. ಎಕ್ಸ್ಪೈರ್ ಆದ ನಂತರದಲ್ಲಿ ಇಲ್ಲಿ ನೋಡ್ಬೋದು ರಿಮೈನಿಂಗ್ 0 days ಅಂತ ಬರ್ತಾ ಇದೆ. ಇಲ್ಲಿ ರಿಪೀಟ್ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿದರೆ ನೋಡ್ಬೋದು ಕರೆಂಟ್ ಪ್ಯಾಕೇಜ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಬೇರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನಿಂದ ತಗೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ಕೆಳಗಡೆ ಪ್ಯಾಕ್ಸ್ ಅಂತ ಇದೆ ಸ್ನೇಹಿತರೆ. ಆ ಒಂದು ಪ್ಯಾಕ್ಸ್ನಲ್ಲಿ ಹೋದರೂ ಕೂಡ ಇಲ್ಲಿಯೂ ಕೂಡ ಯಾವುದೇ ಪ್ಯಾಕ್ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ ರಿಪೀಟ್ ರೀಚಾರ್ಜ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಅದೇ ರೀತಿ ಸಮಸ್ಯೆ ಬರ್ತಾ ಇದೆ. ಇಲ್ಲಿ ನೋಡಿ ಸೆಲೆಕ್ಟ್ ಫ್ರಮ್ ಪ್ಯಾಕ್ ಲಿಸ್ಟ್ ಅಂತ ಬರ್ತಾ ಇದೆ. ಪ್ಯಾಕ್ ಲಿಸ್ಟ್ನಲ್ಲಿ ಹೋದರೂ ಕೂಡ ಬರ್ತಾ ಇಲ್ಲ. ಅಂದರೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ ಇರ್ಬೋದು, ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನು ಸರ್ಚ್ ಮಾಡಬೇಕು ಅಂದರೆ ಸನ್ ಡೈರೆಕ್ಟ್ ರೀಚಾರ್ಜ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನೀವು ಆ್ಯಪ್ ವಿದೌಟ್ ಆ್ಯಪ್ ಕೂಡ ರಿಚಾರ್ಜ್ ಮಾಡ್ಬೋದು, ಬೇರೆ ವಿಧಾನ ಕೂಡ ಇದೆ ಸ್ನೇಹಿತರೆ. ನೀವು ಆ್ಯಪ್ ಮೂಲಕನೇ ರಿಚಾರ್ಜ್ ಮಾಡಬೇಕು ಅಂತ ಏನಿಲ್ಲ. ಸನ್ ಡೈರೆಕ್ಟ್ ರೀಚಾರ್ಜ್ ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಒಂದು ವೆಬ್ಸೈಟ್ ಬರುತ್ತೆ, ಅವರ ಒಂದು ಮೇನ್ ವೆಬ್ಸೈಟು ಸನ್ ಡೈರೆಕ್ಟ್ನವ್ರದ್ದೇ, ಅದು ಬೇರೆ ಒಂದು ಪ್ರೈವೇಟ್ ಬೇರೆ ಆ್ಯಪ್ ಇದು ವೆಬ್ಸೈಟ್ ಅಲ್ಲ. ಆ ಒಂದು ವೆಬ್ಸೈಟ್ನಲ್ಲಿ ಮೇಲ್ಗಡೆ ನೋಡ್ಬೋದು ಫಾಸ್ಟ್ ಆ್ಯಂಡ್ ಈಜಿ DTH ರೀಚಾರ್ಜ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆದ ನಂತರದಲ್ಲಿ ನಾವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಮೊದಲು ನಮ್ಮ ಒಂದು ಫೋನ್ ನಂಬರು ಅಥವಾ ನಮ್ಮ ಒಂದು ಕಸ್ಟಮರ್ ID ಅಥವಾ ಒಂದು ಸ್ಮಾರ್ಟ್ ಕಾರ್ಡ್ ನಂಬರ್ ಮೂಲಕ ನಾವು ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಇಲ್ಲಿ ನಾನು ಫೋನ್ ನಂಬರ್ ಮೂಲಕ ಲಾಗಿನ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ನನ್ನ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರು, ನಮ್ಮ ಒಂದು ಸನ್ ಡೈರೆಕ್ಟ್ಗೆ ರಿಜಿಸ್ಟರ್ಡ್ ಇರುವಂಥ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ನಾನು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು ನಮ್ಮ ಒಂದು ಬ್ಯಾಲೆನ್ಸು, ನಮ್ಮ ಒಂದು ಸ್ಮಾರ್ಟ್ ಕಾರ್ಡ್ ನಂಬರು ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ರೀಚಾರ್ಜ್ ಪ್ಲ್ಯಾನ್, ಮಂತ್ಲಿ ಪ್ಲ್ಯಾನ್ ಯಾವುದು ಇದೆ ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ನಂತರದಲ್ಲಿ ಇಲ್ಲಿ ಕೆಳಗಡೆ ಅದ್ರ ಮೇಲೆ ರೀಚಾರ್ಜ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಒಂದು ಗೇಟ್ವೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ್ಯಪ್ನಲ್ಲೂ ಕೂಡ ಇದೇ ರೀತಿ ಬರುತ್ತೆ. ಇಲ್ಲಿ Paytm ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಡೆಬಿಟ್ ಕಾರ್ಡ್ ಮೂಲಕನೂ ಕೂಡ ಮಾಡ್ಕೋಬಹುದು. ನಂತರದಲ್ಲಿ UPIನಲ್ಲಿ ನೀವು ಯಾವುದಾದ್ರೂ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫೋನ್ಪೇ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಫೋನ್ಪೇ ನೇರವಾಗಿ ಇಲ್ಲಿ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ನೇರವಾಗಿ ನಮ್ಮ ಫೋನ್ಪೇ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಓಪನ್ ಆದ ನಂತರದಲ್ಲಿ ನಾವು ಇಲ್ಲಿಂದ ಪೇಮೆಂಟ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ UPI ಪಿನ್ನನ್ನು ಹಾಕಿಬಿಟ್ಟು ನಾನು ಪೇಮೆಂಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಪೇಮೆಂಟ್ ಮಾಡಿದ ನಂತರದಲ್ಲಿ ನೋಡ್ಬೋದು ಡೈರೆಕ್ಟ್ ಸನ್ ಡೈರೆಕ್ಟ್ ರೀಚಾರ್ಜ್ ಸಕ್ಸಸ್ ಆಗಿದೆ. ಆದ ನಂತರ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಮೆಸೇಜ್ ಕೂಡ ಬಂದಿದೆ ಸ್ನೇಹಿತರೆ ಸನ್ ಡೈರೆಕ್ಟ್ ಕಡೆಯಿಂದ, ನಿಮ್ಮ ಒಂದು 290 ರೂಪಾಯಿ ರೀಚಾರ್ಜ್ ಅನ್ನೋದು ಸಕ್ಸಸ್ ಆಗಿದೆ ಅಂತ. ನಾವು ಸದ್ಯಕ್ಕೆ ಆ್ಯಪ್ನಲ್ಲಿ ಮತ್ತೊಂದು ಬಾರಿ ಹೋಗ್ಬಿಟ್ಟು ಲಾಗಿನ್ ಮಾಡಿ ನೋಡೋಣ ಅಲ್ಲಿ ರಿಚಾರ್ಜ್ ಅನ್ನೋದು ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದು ನೆಕ್ಸ್ಟ್ ಮುಂದೆ ಹೋಗಿದೆ. ನೋಡ್ಬೋದು ಅಕ್ಟೋಬರ್ 20 ಆಗಿದೆ. ಇಲ್ಲಿ ನೋಡಿ ರಿಮೈನಿಂಗ್ ಡೇಸ್ 31 days ಅಂತ ತೋರಿಸ್ತಾ ಇದೆ. ಈ ರೀತಿ ನೀವು ಸನ್ ಡೈರೆಕ್ಟ್ ಆ್ಯಪ್ನ ಒಂದು ರೀಚಾರ್ಜ್ನ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.